ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 12, ಸೆಪ್ಟೆಂಬರ್ 22, 2020. ಜಾಣ ಅರಿಮೆ. ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣ ಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ. ಈ ಬಗ್ಗೆ ಪ್ರೊಫೆಸರ್ ಗದಕ್ಕರ್ ಅವರ ಮುನ್ನುಡಿ ಇಲ್ಲಿದೆ. ಕೊಳ್ಳೇಗಾಲ ಶರ್ಮಾ ಅವರೇ, ನೀವು ನನ್ನ ಆರ್ಟಿಕಲ್ಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ ತುಂಬಾ ಸಂತೋಷ. ನನಗೆ ನನ್ನ ಆರ್ಟಿಕಲ್ಸ್ ನಾನೇ ಕನ್ನಡದಲ್ಲಿ ಎಲ್ಲರಿಗೂ ಹೇಳಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ, ನಮ್ಮ ಪ್ರೊಫೆಷನ್ ಅಲ್ಲಿ ನಾವು ಕನ್ನಡ ಮಾತಾಡೋದು ಅಭ್ಯಾಸನೇ ಇಲ್ಲ. ಏನಿದ್ರು ಇಂಗ್ಲಿಷ್ ಮಾತಾಡ್ಬಿಡ್ತೀವಿ, ಕನ್ನಡ ಮಾತಾಡೋದು ಬರೀ ಮನೇಲಿ ಮಾತಾಡ್ತೀವಿ. ಅದಕ್ಕೆ ನಾನು ನಿಮ್ಗೆ ಹೇಳ್ದಾಗೆ ಇವಾಗ ನಾನು ಪುಸ್ತಕ ಬರಿತಾ ಇದ್ದೀನಿ. ಅದು ಈ ವರ್ಷ ಮುಗಿಸ್ಬಿಡ್ತೀನಿ. ಬರೋ ವರ್ಷ ನಾನು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿ ನನ್ನ ಕನ್ನಡ ಪ್ರೊನೌನ್ಸಿಯೇಷನ್ ಫ್ಲೂಯೆನ್ಸ್ ಸ್ವಲ್ಪ ಇಂಪ್ರೂವ್ ಮಾಡಿ ನಿಮ್ ಪ್ರೋಗ್ರಾಮ್ ನಾನು ಖಂಡಿತ ಒಂದ್ಸಲ ಕನ್ನಡದಲ್ಲಿ ಮಾತಾಡ್ತೀನಿ. ಇವಾಗ ಸ್ವಲ್ಪ ನನಗೆ ಎಷ್ಟಾಗತ್ತೋ ಅಷ್ಟು ಹೇಳ್ತೀನಿ. ಇವಾಗ ನಾನು ಈ ಕಾಲಮ್ ಹೇಗ್ ಶುರು ಆಯ್ತು ಅಂದ್ರೆ, ನಾನು ಇವಾಗ ಒಂದು ಪುಸ್ತಕ ಬರಿತಾ ಇದ್ದೀನಿ. ಆ ಪುಸ್ತಕ ಹೇಗೆ ಅಂದ್ರೆ, ಒಂದೊಂದು ಚಾಪ್ಟರ್ ನಾನು ಬರೆದ ತಕ್ಷಣ ಒಂದು ಜರ್ನಲ್ ಅಲ್ಲಿ, ಮ್ಯಾಗಝೀನ್ ಅಲ್ಲಿ ಅದು ಇಂಡಿವಿಜುವಲ್ ಆಗಿ ಪಬ್ಲಿಷ್ ಆಗ್ತಾ ಇದೆ. ಇದಕ್ಕೆ ನಾವು ಸೀರಿಯಲೈಸಿಂಗ್ ಅಂತೀವಿ. ಅದು ರೆಸೊನೆನ್ಸ್ ಜರ್ನಲ್ ಆಫ್ ಸೈನ್ಸ್ ಎಜುಕೇಶನ್ ಅಂತ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಇದು ಸೀರಿಯಲೈಸ್ ಆಗ್ತಾ ಇದೆ. ಈ ಪುಸ್ತಕದ ಉದ್ದೇಶ ಏನು ಅಂದ್ರೆ, ಅದಕ್ಕೆ ಮೇನ್ ಟೈಟಲ್ ಹೌ ಟು ಡಿಸೈನ್ ಎಕ್ಸ್ಪೆರಿಮೆಂಟ್ ಇನ್ ಅನಿಮಲ್ ಬಿಹೇವಿಯರ್. ಸೊ ಅನಿಮಲ್ ಬಿಹೇವಿಯರ್ ಬಗ್ಗೆ ನಾವು ರಿಸರ್ಚ್ ಮಾಡುವಾಗ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ. ಎಕ್ಸ್ಪೆರಿಮೆಂಟ್ ಅನ್ನು ಹೇಗೆ ನಾವು ಡಿಸೈನ್ ಮಾಡೋದು ಅದರ ಬಗ್ಗೆ. ಆದ್ರೆ ಈ ಪುಸ್ತಕಕ್ಕೆ ಒಂದು ಸಬ್ ಟೈಟಲ್ ಇದೆ. ಆ ಸಬ್ ಟೈಟಲ್ ಇನ್ ಎ ವೇ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಟೈಟಲ್. ಸಬ್ ಟೈಟಲ್ ಇಸ್ ಕಟಿಂಗ್ ಎಡ್ಜ್ ರಿಸರ್ಚ್ ಅಟ್ ಟ್ರೈಫ್ಲಿಂಗ್ ಕಾಸ್ಟ್. ಅಂದ್ರೆ ರಿಸರ್ಚ್ ಮಾಡೋದಕ್ಕೆ ದೊಡ್ಡ ಲ್ಯಾಬೋರೇಟರಿ ಇರಬೇಕು, ತುಂಬಾ ಫಂಡ್ಸ್ ಇರಬೇಕು, ತುಂಬಾ ಸೊಫಿಸ್ಟಿಕೇಟೆಡ್ ಇರಬೇಕು, ತುಂಬಾ ಟ್ರೈನಿಂಗ್ ಇರಬೇಕು ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಅದರಿಂದ ತುಂಬಾ ಜನ ನಾನ್ ಸೈನ್ಸ್ ಮಾಡಕ್ ಆಗಲ್ಲ. ಸೈನ್ಸ್ ಮಾಡೋರು ದೊಡ್ಡ ಸೈಂಟಿಸ್ಟ್, ನಾನು ಬರೀ ಅದನ್ನ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಅಂತ ಆಗ್ಬಿಟ್ಟಿದೆ. ದಿಸ್ ಇಸ್ ರಾಂಗ್. ನಾನು ಸೈನ್ಸ್ ನ ಡೆಮೋಕ್ರಟೈಸ್ ಮಾಡಬೇಕು ಅಂತ. ಆಲ್ಮೋಸ್ಟ್ ಎನಿಬಡಿ ಕ್ಯಾನ್ ಬಿ ಎ ಸೈಂಟಿಸ್ಟ್ ಅಂಡ್ ದೇರ್ ಇಸ್ ಅ ಲಾಟ್ ಆಫ್ ಸೈನ್ಸ್ ವಿ ಕ್ಯಾನ್ ಡೂ ವಿತೌಟ್ ಲ್ಯಾಬೋರೇಟರಿ. ಸೊ ಲ್ಯಾಬೋರೇಟರಿ ಇಲ್ಲದೆ, ಫಂಡ್ಸ್ ಇಲ್ಲದೆ, ಸೊಫಿಸ್ಟಿಕೇಟೆಡ್ ಟೆಕ್ನಾಲಜಿ ಇಲ್ಲದೆ ಎಷ್ಟೊಂದು ರಿಸರ್ಚ್ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಸೊ ಈ ಪುಸ್ತಕದಲ್ಲಿ ನಾನು ಒಂದೊಂದು ಚಾಪ್ಟರ್ ಅಲ್ಲೂ ಒಂದೊಂದು ಉದಾಹರಣೆ ತಗೊಂಡು, ಈ ರಿಸರ್ಚ್ ಹೇಗೆ ಅಂದ್ರೆ ಯಾರಾದ್ರೂ ಇದನ್ನ ಮಾಡಬಹುದಾಗಿತ್ತು. ಅವ್ರಿಗೆ ಏನು ಟ್ರೈನಿಂಗು ಬೇಡ, ಏನು ಲ್ಯಾಬೋರೇಟರಿ ಬೇಡ, ಅಂತ ರಿಸರ್ಚ್ ಎಕ್ಸಾಂಪಲ್ ತಗೊಂಡು ನಾನು ಐ ವಾಂಟ್ ಟು ಶೋ ಪೀಪಲ್ ದಟ್ ಎನಿಬಡಿ ಕ್ಯಾನ್ ಬಿ ಎ ಸೈಂಟಿಸ್ಟ್. ನಾವೆಲ್ಲ ಸೈನ್ಸ್ ಅನ್ನು ಪ್ರೊಡ್ಯೂಸ್ ಮಾಡೋ ಹಾಗೂ ಆಗ್ಬೇಕು, ಬರೀ ಕನ್ಸ್ಯೂಮ್ ಮಾಡೋ ಹಾಗೆ ಆಗ್ಬಾರ್ದು. ಅದು ಉದ್ದೇಶ ಆಗಿತ್ತು. ಇದು ಒಂದೊಂದೇ ಚಾಪ್ಟರ್ ನಾನು ಬರೀತಾ ಇದ್ದೀನಿ, ಪಬ್ಲಿಷ್ ಆಗ್ತಾ ಇದೆ. ಕೆಲವರು ನನ್ನ ಫ್ರೆಂಡ್ಸ್ ಇದನ್ನು ಓದ್ಬಿಟ್ಟು ಅವರು ತುಂಬಾ ಇಷ್ಟಪಟ್ಟರು. ಒಬ್ಬ ಫ್ರೆಂಡ್ ನನಗೆ ಹೇಳ್ದ, ಇಲ್ಲ ನೀವು ಇನ್ನೂ ವೈಡರ್ ಆಡಿಯನ್ಸ್ಗೆ ನೀವು ಬರಿಬೇಕು, ಈ ರೆಸೊನೆನ್ಸ್ ಇನ್ನೂ ಅಷ್ಟು ಜನಕ್ಕೆ ತಲುಪೋದಿಲ್ಲ, ಇನ್ನೂ ವೈಡ್ ಬರಿಬೇಕು ಅಂತ ಹೇಳಿ. ನಾನು ಹೇಳ್ದೆ, ನಾನು ಬರೀತೀನಿ, ಆದ್ರೆ ನನಗೆ ಐ ಡೋಂಟ್ ನೋ ಹೌ ಟು ಗೋ ಅಬೌಟ್ ಗೆಟಿಂಗ್ ಇನ್ವಿಟೇಷನ್. ಯಾರಾದ್ರೂ ಕೇಳಿದ್ರೆ ನಾನು ಬರೀತೀನಿ ಅಂತ. ಸೊ ಆ ಫ್ರೆಂಡ್ ಈ ವೈರ್ ಎಡಿಟರ್ ವಾಸುದೇವನ್ ಮುಕುಂದ್ ಅಂತಿದಲ್ಲ, ಅವ್ರ ಹತ್ರ ಮಾತಾಡಿ ನನಗೆ ಒಂದು ಇನ್ವಿಟೇಷನ್ ಕೊಟ್ಟರು. ಆ ಇನ್ವಿಟೇಷನ್ ತಗೊಂಡು ನಾನು ಇವಾಗ ಸುಮಾರು ಒನ್ಸ್ ಎ ಮಂತ್ ಒಂದು ಆರ್ಟಿಕಲ್ ಬರೆಯೋದಕ್ಕೆ ಪ್ಲಾನ್ ಮಾಡಿದ್ವಿ.
ಇದಕ್ಕೆ ನಾನು ಟೈಟಲ್ ಬೇಕಂತ ಕೊಟ್ಟಿರೋದು ಬೇಸ್ಡ್ ಆನ್ ಎ ಕೊಟೇಶನ್, ಮೋರ್ ಫನ್ ದೆನ್ ಫನ್. ಸೈನ್ಸ್ ತುಂಬಾ ಸೀರಿಯಸ್ ಬಿಸ್ನೆಸ್, ಕೆಲವ್ರು ಮಾತ್ರ ಮಾಡ್ಬೋದು ಅನ್ನೋದನ್ನ ನಾನು ಆ ಭಾವನೆ ತೆಗಿಬೇಕು. ಸೈನ್ಸ್ ಇಸ್ ಫನ್, ಎಲ್ಲದಕ್ಕಿಂತ ಜಾಸ್ತಿ ಇಟ್ ಇಸ್ ಫನ್. ಅದಕ್ಕೆ ನಾನು ಈ ಸೀರೀಸ್ ಅಲ್ಲಿ ಏನ್ ಮಾಡ್ತೀನಿ, ಎರಡು ಕೆಲಸ ಮಾಡ್ಬೇಕು ಅಂತ. ಒಂದು, ಐ ವಾಂಟ್ ಟು ಶೋ ದಟ್ ವೈ ಸೈನ್ಸ್ ಇಸ್ ನಾಟ್ ಫನ್. ಎಲ್ಲರೂ ನಾ ಈ ತರ ಹೇಳೋದಿಲ್ಲ ಸೈನ್ಸ್ ಸೆಕ್ಷನ್ ಅಂತ. ಯಾಕೆಂದ್ರೆ ನಾವು ಸೈನ್ಸ್ ತುಂಬಾ ನ್ಯಾರೋ ಆಗಿ ನೋಡ್ತೀವಿ. ಇದೇ ಸೈನ್ಸ್, ಇವರೇ ಮಾಡ್ಬೇಕು, ಈ ತರನೇ ಮಾಡ್ಬೇಕು ಅಂತ. ಅದು ತಪ್ಪು. ಸೈನ್ಸ್ ಇಸ್ ವೆರಿ ಬ್ರಾಡ್. ಎಲ್ಲದಕ್ಕೂ ನಾವು ಸೈನ್ಸ್ ಅಪ್ಲೈ ಮಾಡ್ಬೋದು, ಯಾರಾದ್ರೂ ಸೈನ್ಸ್ ಮಾಡ್ಬೋದು. ಅದನ್ನ ಸೈನ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಒಂದು ಐಡಿಯಾ. ಇನ್ನೊಂದು, ನಾನು ಇಂಟ್ರೆಸ್ಟಿಂಗ್ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ನ, ಫೈಂಡಿಂಗ್ಸ್ ನ, ರಿಸರ್ಚ್ ನ, ಪೇಪರ್ ಆಗ್ಲಿ ಪುಸ್ತಕ ಆಗ್ಲಿ, ಅದನ್ನ ತಗೊಂಡು ಐ ವಾಂಟ್ ಟು ಎಕ್ಸ್ಪ್ಲೇನ್ ಇನ್ ಅ ವೆರಿ ಸಿಂಪಲ್ ವೇ, ಎಲ್ಲರಿಗೂ ಅರ್ಥ ಆಗುವ ಹಾಗೆ. ಪ್ಲಸ್ ಅದ್ರ ಕಾಂಟೆಕ್ಸ್ಟ್, ಇದ್ರದ್ದು ಏನ್ ಬೇರೆದಕ್ಕೆ ಇದಕ್ಕೆ ಏನ್ ಕನೆಕ್ಟ್ ಇದೆ. ಇವಾಗ ನಾವು ಒಂದು ಡಿಸ್ಕವರಿ ಮಾಡಿದ್ರೆ ದಟ್ ಇಸ್ ಕನೆಕ್ಟೆಡ್ ಟು ಸೋ ಮೆನಿ ಥಿಂಗ್ಸ್. ಅದಕ್ಕೆ ನಾನು ಶುರು ಮಾಡಿದ್ದು ಗ್ರೀಕ್ ಮೈಥಾಲಜಿಯಿಂದ. ಆ ಗ್ರೀಕ್ ಮೈಥಾಲಜಿಗೂ, ಗ್ರೀಕ್ ಮೈಥಾಲಜಿನಲ್ಲಿ ಅವ್ರು ಹೇಳಿರೋ, ಗ್ರೀಕ್ ಪುರಾಣದಲ್ಲಿ ಅವ್ರು ಹೇಳಿರೋದಕ್ಕೂ ನಾವು ಸೈಂಟಿಸ್ಟ್ ಹೇಳೋದಕ್ಕೂ ತುಂಬಾ ಸಿಮಿಲಾರಿಟಿ ಇದೆ. ಆ ಸಿಮಿಲಾರಿಟಿ ಹೇಗ್ ಬಂತು, ಯಾಕೆ ಬಂತು, ಈ ತರದೆಲ್ಲ ಕ್ವೆಶ್ಚನ್ಸ್ ಇದೂ ಸೈನ್ಸ್ ಮಾಡಬೇಕು. ಸೊ ಈ ತರ ಮಾಡ್ಬೇಕು ಅಂತ ನಂದು ಪ್ಲಾನ್ ಇದೆ. ಲೆಟ್ ಅಸ್ ಸಿ, ಐ ಹೋಪ್ ಇಟ್ ವಿಲ್ ಸಕ್ಸೀಡ್. ನಮಸ್ಕಾರ. ವಿಸ್ಮಯಕ್ಕಿಂತ ವಿಸ್ಮಯ, ಜೇನ್ನೊಣ, ಗ್ರೀಕ್ ಪುರಾಣ ಹಾಗೂ ವಿಜ್ಞಾನ ಮತ್ತು ಸ್ಟೀಫನ್ ಫ್ರೈ. ಸರ್ ನೀಲ್ ಪಿಯರ್ಸ್ ಕೋವರ್ಡ್ ಎಂಬ ಇಂಗ್ಲಿಷ್ ನಾಟಕಕಾರ, ಸಂಗೀತಕಾರ, ನಿರ್ದೇಶಕ, ನಟ ಮತ್ತು ಗಾಯಕ. ಕಾಯಕ ಎನ್ನುವುದು ಖುಷಿಗಿಂತಲೂ ಖುಷಿಯ ವಿಷಯ ಎಂದಿದ್ದಾನೆ. ಇದು ವಿಜ್ಞಾನದ ಮಟ್ಟಿಗೂ ನಿಜವಿರಬೇಕು ಎನ್ನುವುದು ನನ್ನ ಅನಿಸಿಕೆ. ಆದರೆ ಜನಸಾಮಾನ್ಯರಿಗಾಗಲಿ ಬಹಳಷ್ಟು ವಿಜ್ಞಾನಿಗಳಿಗೂ ಹಾಗೆ ತೋರುವುದಿಲ್ಲ ಎನ್ನುವುದು ನಿರಾಶೆಯ ವಿಷಯ. ಹೀಗೇಕೆ? ಬಹುಶಃ ನಾವು ವಿಜ್ಞಾನವನ್ನು ಹಾಗೂ ವಿಜ್ಞಾನಿಗಳನ್ನು ಬಹಳ ಸೀಮಿತ ಅರ್ಥದಲ್ಲಿ ವ್ಯಾಖ್ಯಾನಿಸುವುದರಿಂದ ಇರಬಹುದೇ? ಅಥವಾ ವಿಜ್ಞಾನದಲ್ಲಿ ಯಾರು ತೊಡಗಿಕೊಳ್ಳಬೇಕು, ಏತಕ್ಕಾಗಿ ತೊಡಗಿಕೊಳ್ಳಬೇಕು ಎನ್ನುವ ಬಗ್ಗೆ ನಮಗೆ ಇರುವ ಸಂಕುಚಿತ ಭಾವನೆಯೇ? ವಿಜ್ಞಾನ ಹಾಗೂ ವಿಜ್ಞಾನಿಗಳ ಬಗ್ಗೆ ನಾವು ಇನ್ನೂ ಸ್ವಲ್ಪ ವಿಶಾಲವಾಗಿ ಚಿಂತಿಸಿದರೆ ವಿಜ್ಞಾನ ಎಷ್ಟೊಂದು ಖುಷಿಯ ವಿಷಯ, ಖುಷಿಗಿಂತಲೂ ಖುಷಿಯ ವಿಷಯ ಎನ್ನಬಹುದು. ಇದು ಆಗಬೇಕಾದರೆ ವಿಜ್ಞಾನಿಗಳು ಇನ್ನಷ್ಟು ವಿಶಾಲವಾಗಿ ಯೋಚಿಸಬೇಕು. ವಿಜ್ಞಾನದ ಸೀಮಿತ ವಲಯವನ್ನು ಬಿಟ್ಟು ಹೊರಬರಬೇಕು. ಹೊರಗೆ ಇರುವ ಅಪಾರವಾದ ಜ್ಞಾನ ಹಾಗೂ ಅರಿವಿನಿಂದ ಪ್ರೇರಣೆ ಪಡೆಯಬೇಕು. ಇದು ಹೇಳಿದಷ್ಟು ಸುಲಭವಲ್ಲ ಬಿಡಿ. ಉದಾಹರಣೆಗೆ, ನಾನು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಬರುವ ಪುಸ್ತಕಗಳ ವಿಮರ್ಶೆಯ ಧ್ವನಿ ಪತ್ರಿಕೆಯನ್ನು ತಪ್ಪದೇ ಕೇಳುತ್ತೇನೆ. ಸ್ವಲ್ಪ ದಿನಗಳ ಹಿಂದೆ ಅದರಲ್ಲಿ ಸ್ಟೀಫನ್ ಫ್ರೈ ಹೇಳಿದ ಒಂದು ಮಾತು ನನ್ನನ್ನು ಅಚ್ಚರಿಗೊಳಿಸಿತು. ಮತ್ತೊಮ್ಮೆ ಅವನು ಹೇಳಿದ ಹಲವು ಆಡಿಯೋ ಪುಸ್ತಕಗಳತ್ತ ಗಮನ ಸೆಳೆಯಿತು. ಅದರಲ್ಲೂ ಅವನು ಹೇಳಿದ 2 ವಿಷಯಗಳು ಗಾಢವಾಗಿ ತಟ್ಟಿದವು. ಮೊದಲಿಗೆ ಫ್ರೈ ಸ್ಟೀಫನ್ ಕಿಂಗ್ ಎಂಬಾತ ಬರೆದ ಆನ್ ರೈಟಿಂಗ್ ಎಂಬ ಪುಸ್ತಕದಲ್ಲಿ ಇದ್ದ ಸಲಹೆಯ ಬಗ್ಗೆ ಹೇಳಿದ್ದ. ಬರೆಯುವಾಗ ಎಲ್ಲ ಬಗೆಯ ವಿಶೇಷಣಗಳನ್ನು ಕಿತ್ತೊಗೆಯಿರಿ ಎಂದು ಅದರಲ್ಲಿ ಕಿಂಗ್ ಬರೆದಿದ್ದ. ನಾನೂ ಹಾಗೆ ಮಾಡಲು ಪ್ರಯತ್ನಿಸಿದ್ದೇನೆ, ಆದರೆ ಅದು ಚೆನ್ನಾಗಿರುವುದಿಲ್ಲ. ನಾನೊಬ್ಬ ಬರಹಗಾರ. ನಾನು ಬರೆದದ್ದು ಅತಿಯಾಯಿತು ಎಂದು ಜನ ಭಾವಿಸಬಹುದು. ಹಾಗೆ ಇದ್ದರೆ ಅವರು ಅದನ್ನು ಓದದೆಯೇ ಬೇರೆ ಪುಸ್ತಕವನ್ನು ಓದುತ್ತಾರೆ ಅಷ್ಟೆ. ಯಾವ ಕಲಾವಿದನೂ ಜನಮೆಚ್ಚುಗೆಯನ್ನು ನಿರೀಕ್ಷಿಸುವುದಿಲ್ಲ. ಹಾಗೆಯೇ ಆತ್ಮಸಮರ್ಥನೆಯಲ್ಲಿಯೂ ಆತನಿಗೆ ಆಸಕ್ತಿ ಇರುವುದಿಲ್ಲ. ಏನಿದ್ದರೂ ಸ್ವವಿಮರ್ಶೆ ಮಾಡಿಕೊಳ್ಳಬಹುದೇ ಹೊರತು ಆತ್ಮಸಮರ್ಥನೆಯಲ್ಲ. ಕಲಾವಿದರು ಸ್ವಭಾವತಃ ದೃಢ ಮನಸ್ಸಿನವರು, ಅಪಾಯಕಾರಿ ಹಾಗೂ ಕ್ಲಿಷ್ಟ ವಿಚಾರಗಳಿರುವ ಮನಸ್ಸಿನವರು ಎಂದು ತನ್ನ ಜೀವನ ಚರಿತ್ರೆಯ 2ನೆಯ ಅಧ್ಯಾಯವನ್ನು ಕಿಂಗ್ ಹೀಗೆ ಆರಂಭಿಸಿದ್ದರಲ್ಲಿ ಅಚ್ಚರಿಪಡಬೇಕಿಲ್ಲ. ಒಂದು ದಿನ ಟೆಲಿವಿಷನ್ನಲ್ಲಿ ನಾನು ಸಿಮಿ ಗರೆವಾಲ್ ರಾಜ್ ಕಪೂರರನ್ನು ಸಂದರ್ಶಿಸುವುದನ್ನು ನೋಡಿದೆ. ನಿಮ್ಮ ಚಲನಚಿತ್ರಗಳಲ್ಲಿ ನಿಮಗೆ ಅತಿ ಪ್ರಿಯವಾದದ್ದು ಯಾವುದು ಎಂದು ಆಕೆ ಕೇಳಿದಾಗ ತುಸು ಹಿಂಜರಿದ ರಾಜ್ ಕಪೂರ್ ಕೊನೆಗೆ 1970ರಲ್ಲಿ ತೆರೆಕಂಡ ಮೇರಾ ನಾಮ್ ಜೋಕರ್ ಎಂದು ಹೇಳಿದರು. ಆದರೆ ಅದು ಫ್ಲಾಪ್ ಚಿತ್ರವಲ್ಲವೇ ಎಂದು ಗರೆವಾಲ್ ಕೇಳಿದಾಗ ರಾಜ್ ಕಪೂರ್ ನಕ್ಕು ಹೇಳಿದರು, ನನ್ನ ಎಲ್ಲ ಚಿತ್ರಗಳು ನನಗೆ ನನ್ನ ಮಕ್ಕಳಂತೆ. ಎಲ್ಲವನ್ನೂ ನಾನು ಪ್ರೀತಿಸುತ್ತೇನೆ. ಆದರೆ ಇವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳಬೇಕಾದಾಗ ಕಷ್ಟದಲ್ಲಿರುವವನನ್ನೇ ಆಯ್ಕೆ ಮಾಡಿಕೊಳ್ಳುತ್ತೇನಲ್ವೇ ಎಂದರು.
ಇತ್ತೀಚೆಗೆ ನಾನು ಡಿಸ್ಟಿಂಗ್ವಿಶ್ಡ್ ಸಿಟಿಸನ್ ಎನ್ನುವ ಅರ್ಜೆಂಟೀನಾದ ಒಂದು ಅದ್ಭುತ ಫಿಲ್ಮ್ ಅನ್ನು ನೋಡಿದ್ದೆ. ಅದರಲ್ಲಿ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನು ಸ್ವೀಕರಿಸುವ ನಾಯಕ ಹೀಗೊಂದು ಮಾತು ಹೇಳುತ್ತಾನೆ: ಹೀಗೆ ಒಮ್ಮತದಿಂದ ನೀಡುವ ಸನ್ಮಾನಗಳು ನಿಶ್ಚಯವಾಗಿ ಕಲಾವಿದನ ಅಳಿವಿಗೆ ಹಾದಿಯಾಗುತ್ತವೆ. ಈ ಪ್ರಶಸ್ತಿ ನನ್ನ ಕೆಲಸ ತೀರ್ಪುಗಾರರ, ಪರಿಣಿತರ, ವಿದ್ವಾಂಸರ ಹಾಗೂ ರಾಜರ ರುಚಿಗೆ ಹಾಗೂ ಅವಶ್ಯಕತೆಗೆ ಒಪ್ಪುವಂತಿದೆ ಎಂದು ನಿರೂಪಿಸುತ್ತದೆ. ನಿಮಗೆಲ್ಲ ಹಿತವಾದ ಕಲಾವಿದ ನಾನು ಎನ್ನುವುದು ಸ್ಪಷ್ಟ. ಈ ಹಿತವಿದೆಯಲ್ಲ, ಅದಕ್ಕೂ ಕಲಾಕೃತಿಯ ಆತ್ಮಕ್ಕೂ ಸಂಬಂಧವಿಲ್ಲ. ಕಲಾವಿದರು ಪ್ರಶ್ನೆ ಕೇಳುವವರಾಗಬೇಕು, ಆಘಾತಕಾರಿಯಾಗಿರಬೇಕು. ಕಲಾವಿದನಾಗಿ ನನ್ನನ್ನು ಹೀಗೆ ವೈಭವೀಕರಿಸುವುದರ ಬಗ್ಗೆ ನನಗೆ ಖೇದವೆನಿಸುತ್ತದೆ. ವಿಪರ್ಯಾಸ ಎಂದರೆ ಕಲಾವಿದರಲ್ಲಿರುವ ಈ ಅಹಂಭಾವವೇ. ನೀವು ಹೀಗೆ ಈ ಪ್ರಶಸ್ತಿಯ ಮೂಲಕ ನನ್ನ ಕ್ರಿಯಾತ್ಮಕ ಚಟುವಟಿಕೆಯನ್ನು ಕೊನೆಗಾಣಿಸುತ್ತಿರುವುದಕ್ಕೆ ಧನ್ಯವಾದ ಹೇಳಿಸಿ ಆಷಾಢಭೂತಿಯನ್ನಾಗಿ ಮಾಡಿದೆ. ಹೀಗೆ ಕೊನೆಗೊಳ್ಳುತ್ತದೆ ಅವನ ಮಾತುಗಳು. ಇಂತಹ ಆತ್ಮವಿಶ್ವಾಸ ಹಾಗೂ ವಿನಯ ಸ್ವಭಾವಗಳು ಬೆರೆತ ಭಾವವನ್ನೇ ನಾನು ಶೂನ್ಯ ಆಷಾಢಭೂತಿತನ ಅಥವಾ ಝೀರೋ ಹಿಪೋಕ್ರಸಿ ಎನ್ನುತ್ತೇನೆ. ವಿಜ್ಞಾನಿಗಳು ಇದನ್ನು ರೂಢಿಸಿಕೊಳ್ಳಬೇಕಿದೆ. ಸ್ಟೀಫನ್ ಫ್ರೈ ನನ್ನನ್ನು ಪ್ರಭಾವಿಸಿದ್ದಕ್ಕೆ ಎರಡನೆಯ ಕಾರಣವೂ ಇದೆ. ಆತ ಗ್ರೀಕ್ ಪುರಾಣಗಳನ್ನು ತಾನು ಮತ್ತೆ ಹೇಳುತ್ತಿರುವ ಬಗ್ಗೆ ಹೇಳಿದ. 2017ರಲ್ಲಿ ಆತ ಪ್ರಕಟಿಸಿದ ಮಿಥೋಸ್ ಎಂಬ ಪುಸ್ತಕವನ್ನು ಓದಲು ಇದು ಪ್ರೇರೇಪಿಸಿತು. ನಾನು ಇರುವೆ, ಜೇನ್ನೊಣ ಹಾಗೂ ಕಣಜಗಳ ಸಾಮಾಜಿಕ ಬದುಕನ್ನು ಅಧ್ಯಯನ ಮಾಡುತ್ತೇನೆ. ಹೀಗಾಗಿ ಇವುಗಳ ಹೆಸರನ್ನು ಕೇಳಿದರೆ ಎಚ್ಚರವಾಗಿ ಬಿಡುತ್ತದೆ. ಮಿಥೋಸ್ ಪುಸ್ತಕದಲ್ಲಿ ಸ್ಟೀಫನ್ ಫ್ರೈ ಜೇನ್ನೊಣಗಳು ಹೇಗೆ ಸಮಾಜ ಜೀವಿಗಳಾದವು, ಜೇನ್ನೊಣಕ್ಕೆ ಕುಟುಕುವ ಮುಳ್ಳು ಇರುವುದೇಕೆ ಎನ್ನುವುದಕ್ಕೆ ಒಂದು ಆಶ್ಚರ್ಯಕರವಾದ ಕತೆ ಹೇಳುತ್ತಾನೆ. ಗ್ರೀಕ್ ದೊರೆ ಜಿಯೂಸ್ ಹೇರಾಳ ಜೊತೆ ಮದುವೆಯಾಗುವ ಸಂದರ್ಭ ಒಂದು ಸವಾಲು ಹಾಕುತ್ತಾನೆ. ತನ್ನ ಮದುವೆಯಲ್ಲಿ ಅತಿ ವಿಶಿಷ್ಟವಾದ ಅಡುಗೆಯನ್ನು ಬಡಿಸುವವರಿಗೆ ಯಾವುದೇ ವರ ಬೇಕಿದ್ದರೂ ಕೊಡುವೆ ಎನ್ನುತ್ತಾನೆ. ಈ ಸವಾಲನ್ನು ಮೆಲಿಸಾ ಎನ್ನುವ ಒಂದು ಸಂಕೋಚ ಸ್ವಭಾವದ ಪ್ರಾಣಿ ಗೆಲ್ಲುತ್ತದೆ. ಅದು ಮಾಡಿದ ಅಡುಗೆಯೇ ಜೇನು. ಇದಕ್ಕೆ ಜಿಯೂಸ್ ಕೊಟ್ಟ ಪ್ರಶಸ್ತಿ: ಈ ಕ್ಷಣದಿಂದ ನೀನು ಒಬ್ಬಳೇ ಜೇನು ತಯಾರಿಸಲು ಶ್ರಮ ಪಡಬೇಕಿಲ್ಲ. ನೀನು ನಿನ್ನ ಕುಲದ ರಾಣಿಯಾಗಿರು. ನಿನ್ನ ಪ್ರಜೆಗಳೇ ನಿನಗಾಗಿ ಜೇನು ತಯಾರಿಸುವರು. ಅಷ್ಟೇ ಅಲ್ಲ, ನಾನು ನಿನಗೆ ಒಂದು ಮುಳ್ಳನ್ನೂ ವರವಾಗಿ ಕೊಡುತ್ತಿದ್ದೇನೆ. ನೀನು ಕುಟುಕಿದವರಿಗೆ ಅದು ಅಪಾರ ನೋವುಂಟು ಮಾಡುತ್ತದೆ. ಆದರೆ ಎಚ್ಚರ, ಅದು ನಿನಗೂ ನಿನ್ನ ಕುಟುಂಬಕ್ಕೂ ಸಾವನ್ನು ತರುತ್ತದೆ. ಈ ಕತೆ ಹೇಳಿದ ಫ್ರೈ ಮುಂದುವರೆದು ಇದನ್ನು ವಿವರಿಸಿದ. ಜೇನ್ನೊಣವನ್ನು ಗ್ರೀಕ್ ಭಾಷೆಯಲ್ಲಿ ಈಗಲೂ ಮೆಲಿಸಾ ಎಂದೇ ಕರೆಯುತ್ತಾರೆ. ಅಲ್ಲದೆ ಈ ಕೀಟಗಳ ಕುಲವನ್ನು ವಿಜ್ಞಾನಿಗಳು ಹೆಮಿನೋಪ್ಟೆರಾ ಎನ್ನುತ್ತಾರೆ. ಹಾಗೆಂದರೆ ಮದುವೆಯ ರೆಕ್ಕೆಗಳು ಎಂದರ್ಥ. ಹೀಗೆ ಹಲವಾರು ಗಿಡ, ಪ್ರಾಣಿಗಳು ಹಾಗೂ ಆಕಾಶಕಾಯಗಳ ಹೆಸರುಗಳು ಗ್ರೀಕ್ ಪುರಾಣದಿಂದ ಬಂದಿರುವುದು ನನಗೆ ಅಚ್ಚರಿಯ ವಿಷಯ. ಜೇನ್ನೊಣಗಳ ಬಗ್ಗೆ ವಿಜ್ಞಾನ ಈಗ ಸಾಕಷ್ಟು ತಿಳಿದುಕೊಂಡಿದೆ. ಜೇನ್ನೊಣಗಳು ಹೇಗೆ ಅಸಂಖ್ಯ ಹೂವುಗಳಿಂದ ಮಕರಂದವನ್ನು ಸಂಗ್ರಹಿಸುತ್ತವೆ, ಅದನ್ನು ಹೇಗೆ ಜೇನನ್ನಾಗಿ ಮಾಡುತ್ತವೆ, ಆಹಾರ ಹುಡುಕಲು ಹೋದ ನೊಣಗಳು ನೃತ್ಯದ ಮೂಲಕ ಹೇಗೆ ಬೇರೆ ನೊಣಗಳಿಗೆ ತಿಳಿಸುತ್ತವೆ ಎಂಬ ಬಗ್ಗೆ ನಾವು ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಹೂವನ್ನು ಅರಸಿಕೊಂಡು ಹೋದ ಜೇನ್ನೊಣಗಳು ಹಾದಿ ತಪ್ಪಿಸಿಕೊಳ್ಳದೆ ಮರಳಿಗೂಡಿಗೆ ಬರುವುದು ಹೇಗೆಂಬುದರ ಗುಟ್ಟನ್ನು ರಟ್ಟು ಮಾಡಿದ್ದೇವೆ. ಒಟ್ಟಾಗಿ ಸಂಘಟಿತವಾಗಿದ್ದರೂ ಅವು ಹೇಗೆ ತಮ್ಮ ಹೊಣೆಗಾರಿಕೆಗಳನ್ನು ಹಂಚಿಕೊಂಡು ಒಬ್ಬ ವ್ಯಕ್ತಿ ಇಲ್ಲವೇ ಒಂದು ದುಂಬಿಗೆ ಸಾಧ್ಯವಾದದ್ದನ್ನೂ ಮೀರಿ ಕೆಲಸ ಮಾಡುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಜೇನುತುಪ್ಪದಲ್ಲೇನಿದೆ, ಅದರ ವೈದ್ಯಕೀಯ ಗುಣಗಳ ಬಗ್ಗೆಯೂ ಸಾಕಷ್ಟು ಅರಿವು ಗಳಿಸಿಕೊಂಡಿದ್ದೇವೆ. ಜೇನ್ನೊಣದ ಮುಳ್ಳಿನಲ್ಲಿ ಹಿಂಬದಿಗೆ ಚಾಚಿಕೊಂಡಿರುವ ಕೊಂಡಿಗಳಿವೆ ಎಂದು, ಇದರಿಂದಾಗಿ ಒಮ್ಮೆ ಕುಟುಕಿದ ಮುಳ್ಳನ್ನು ಮತ್ತೆ ಹಿಂದೆ ಸೆಳೆಯಲಾಗದು ಎಂದು ತಿಳಿದಿದೆ. ಹೀಗಾಗಿ ಪ್ರತಿ ಮುಳ್ಳಿನ ಕುಟುಕು ಆತ್ಮಹತ್ಯೆ ಮಾಡಿಕೊಂಡಂತೆಯೇ ಸರಿ. ಈ ರೀತಿಯಲ್ಲಿ ಅನಾನುಕೂಲಿ ಎನಿಸುವಂತಹ ನಡವಳಿಕೆಯನ್ನು ನಿಸರ್ಗ ವಿಕಾಸಗೊಳ್ಳಲು ಏಕೆ ಬಿಟ್ಟಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲೆಂದೇ ಬೃಹತ್ ಉದ್ಯಮವೊಂದನ್ನು ಸೃಷ್ಟಿ ಮಾಡಿಯೂ ಇದ್ದೇವೆ. ಇಷ್ಟೆಲ್ಲ ತಿಳಿದಿರುವಾಗ ಜೇನಿನ ಬಗ್ಗೆ ಇರುವ ಗ್ರೀಕ್ ಪುರಾಣದ, ಗ್ರೀಕ್ ಯಾಕೆ, ಯಾವುದೇ ಪುರಾಣದ ಕತೆ ಏಕೆ ಬೇಕು ಎನ್ನಬಹುದು. ಆದರೆ ಗ್ರೀಕರಿಗೂ ಅಂತಹ ಇತರೆ ನಮ್ಮ ಪೂರ್ವಜರಿಗೂ ಜೇನ್ನೊಣಗಳ ಬಗ್ಗೆ ಅರಿವಿತ್ತು. ಕೆಲವನ್ನು ಅವರು ಊಹಿಸಿದ್ದಿರಬಹುದು. ಉದಾಹರಣೆಗೆ, ಪೂರ್ವಜರ ಮಟ್ಟಿಗೆ ಜೇನ್ನೊಣದ ರಾಣಿಯಾಗಿರಲಿಲ್ಲ, ರಾಜ ಎಂದುಕೊಂಡಿದ್ದರು. ನಮ್ಮ ಸಂಶೋಧನೆಗಳು ಹೇಗೆ ಕೆಲವೊಮ್ಮೆ ತಪ್ಪಾಗಿರುತ್ತವೆಯೋ ಹಾಗೆಯೇ ಅವರ ಇಂತಹ ಕೆಲವು ಊಹೆಗಳು ತಪ್ಪಾಗಿದ್ದಿರಬಹುದು. ಆದರೆ ಇವನ್ನು ತಿಳಿದಲ್ಲದೆ ನಮ್ಮ ಅರಿವು ಪರಿಪೂರ್ಣ ಎನಿಸುವುದಿಲ್ಲ. ಇದೊಂದು ವಿಸ್ಮಯವೂ ರಂಜನೆಯೂ ಕೂಡ. ಹಾಗಂತ ಹಾದಿ ತಪ್ಪುವ ಅಪಾಯವೂ ಉಂಟು ಅನ್ನಿ. ಏಕೆಂದರೆ ನಮ್ಮ ಪುರಾಣಗಳನ್ನು ಪದಶಃ ಅರ್ಥೈಸಿ ನಮ್ಮ ಇತಿಹಾಸವನ್ನು
ವೈಭವೀಕರಿಸುವುದು ಈಗ ನಿತ್ಯ ವಿಧಿ ಆಗಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಸ್ಟೀಫನ್ ಫ್ರೈ ಗ್ರೀಕ್ ಪುರಾಣಗಳ ಬಗ್ಗೆ ಏನು ಹೇಳಿದ್ದ ಎಂದು ನೋಡೋಣ. ಮರಳಿನ ಕಣದ ಸುತ್ತಲೂ ಹೇಗೆ ಮುತ್ತು ಕಟ್ಟುತ್ತದೆಯೋ ಹಾಗೆಯೇ ಕಥೆ ಪುರಾಣಗಳು ಯಾವುದೋ ಸತ್ಯಾಂಶದ ಸುತ್ತಲೂ ಕಟ್ಟಿಕೊಂಡಿರುತ್ತವೆ. ಕಥೆಗಳು ಕಾಲ್ಪನಿಕ, ಸಾಂಕೇತಿಕವಷ್ಟೇ. ಹೇಫಿಸ್ಟಸ್ ಇದ್ದನೆಂದು ಯಾರೂ ನಂಬಿಲ್ಲ. ಆತ ಕೇವಲ ಲೋಹಗಾರಿಕೆ ಹಾಗೂ ಕುಶಲ ಕೈಗಾರಿಕೆಗಳ ಸಂಕೇತವಷ್ಟೇ. ಹೀಗೆ ಪುರಾಣ ಹಾಗೂ ಪೌರಾಣಿಕ ಪಾತ್ರಗಳನ್ನು ಚಾರಿತ್ರಿಕವೆನ್ನುವುದಕ್ಕಿಂತಲೂ ಸಾಂಕೇತಿಕ ಎನ್ನಬಹುದು. ಇವೆಲ್ಲ ಕಥೆಗಳು ಪುನರ್ರಚನೆಯಾಗಿ ಬಂದಿರುವಂತಹವು. ಇವುಗಳನ್ನು ಹೇಳುವವರಿಗೂ ಎಲ್ಲೋ ಒಂದೆಡೆ ಇವು ಕಾಲ್ಪನಿಕ ಎನ್ನುವ ಪ್ರಜ್ಞೆ ಇದ್ದೇ ಇರುತ್ತದೆ. ಹಾಗಿದ್ದರೂ ಅವರು ಇವನ್ನು ಏಕೆ ಹೇಳಿದರು? ಈ ಕಥೆಗಳ ಉದ್ದೇಶವೇನು? ಅವು ಇಂದು ನಾವು ಹೇಳುವ ಇದೇ ಕಥೆಗಳ ಉದ್ದೇಶವೇ ಆಗಿದ್ದವೇ? ಈ ಕಥೆಗಳಲ್ಲಿ ಸತ್ಯ ಮಿಥ್ಯಗಳ ಜೊತೆಗೆ ಬೆರೆತದ್ದಾದರೂ ಹೇಗೆ? ವಿಜ್ಞಾನ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುತ್ತದೆ. ಹಾಗೆಯೇ ಇದು ಕೂಡ ಒಳ್ಳೆಯದಕ್ಕೆ. ಏಕೆಂದರೆ ಜರ್ಮನ್ನರು ವಿಜ್ಞಾನಕ್ಕೆ ಹೇಳುವ ಹಾಗೆ ಇದು ಕೊನೆಗೆ ಜ್ಞಾನ ಅಷ್ಟೇ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಅನುವಾದ ಕೊಳ್ಳೇಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ JR ಮಂಜುನಾಥ. ಇದರ ಆಂಗ್ಲ ಮೂಲ ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.